ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನರೇ, ನಿಮ್ಮೆಲ್ಲರನ್ನ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ವಿಶೇಷವಾದಂಥ ಈ ಅಕ್ಟೋಬರ್ ತಿಂಗಳಿನ ಮೊದಲನೆಯ ಈ ದಿನದಂದು ಹೃದಯಪೂರ್ವಕವಾಗಿ ಸ್ವಾಗತಿಸಿ ನಿಮ್ಮನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ದೇವರ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ಈ ಸಮಯವನ್ನು ಕೊಟ್ಟಂಥ ದೇವರಿಗೆ ಕೊಂಡಾಟ ಮಾಡುತ್ತಾ ದೇವರ ಸನ್ನಿಧಾನದಲ್ಲಿ ಕಳೆದ 9 ತಿಂಗಳುಗಳ ಕಾಲ ನಾವು ನೆನೆಸುವಂಥ ವೇಳೆಯಲ್ಲಿ ಪ್ರೀತಿಯುಳ್ಳ ದೇವಶನರೇ, 9 ದಿನ ಎನ್ನುವ ರೀತಿಯಲ್ಲಿ ದೇವರು ನಮ್ಮನ್ನು ಸಾಗಿಸಿಕೊಂಡು ಬಂದಿದ್ದಾನೆ. ಈ 9 ತಿಂಗಳಲ್ಲಿ ನಾವು ಹಿಂದಿರುಗಿ ನೋಡುವಂಥ ವೇಳೆಯಲ್ಲಿ ಎಷ್ಟೋ ವಿಧವಾದಂಥ ಪ್ರಯಾಸಗಳು, ಹೋರಾಟಗಳು, ಅನಾರೋಗ್ಯದ ಸಮಸ್ಯೆಗಳು, ಇಕ್ಕಟ್ಟಾದ ಪರಿಸ್ಥಿತಿಗಳು, ವೇದನೆಗಳು, ಅನೇಕ ವಿಧವಾದಂಥ ಪ್ರತಿಕೂಲವಾದಂಥ ಸ್ಥಿತಿಗಳ ಮಧ್ಯದಲ್ಲೂ ಸದಾ ದೇವರು ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಸಾಗಿಸಿಕೊಂಡು ಆತನ ಕೃಪಾಸನದ ಮುಂಭಾಗದಲ್ಲಿ ಈ ವಿನೂತನವಾದಂಥ ಈ ಮೊದಲನೇ ದಿನ, ಈ 10ನೇ ತಿಂಗಳಲ್ಲಿ ಹಾದು ಬರುವಂತೆ ಮಾಡಿದಂಥ ದೇವಾದಿ ನನ್ನ ಪರಲೋಕದ ತಂದೆಯನ್ನು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಾವೆಲ್ಲರೂ ಸದಾ ಆತನಿಗೆ ಸ್ತೋತ್ರ ಘನಮಾನಗಳನ್ನು ನಾವು ಸಲ್ಲಿಸುವಂತವರಾಗೋಣ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ಇವತ್ತೇ ಉದಯ ಕಾಲದಲ್ಲಿ 10 ಗಂಟೆಯಿಂದ 3 ಗಂಟೆ ತನಕ ನಡೆಯುವಂಥ ಆ ಸೇವಕರ ಕೂಟಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ, ಭಾಗವಹಿಸ್ರಿ. ಕರ್ತನ ಸನ್ನಿಧಾನದಲ್ಲಿ ತುಮಕೂರು ಜಿಲ್ಲಾ ಸಭಾಪಾಲಕರ ವತಿಯಿಂದ ನಡೆಯುವಂಥ ಈ ವಿಶೇಷವಾದಂಥ ಉಜ್ಜೀವನ ಕೂಟ ಗಿಲ್ ಹಾಲ್, ತುಮಕೂರು ಟೌನ್ ಹಾಲ್ ಹತ್ತಿರ ಇರುವಂಥ CSI ಚರ್ಚಿನ ಪಕ್ಕದಲ್ಲಿರುವಂಥ ಗಿಲ್ ಹಾಲ್ನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿ 3 ಗಂಟೆ ತನಕ ದೇವರ ಆರಾಧನೆ ನಡೆಯಲಿಕ್ಕಿದೆ. ಅಂತಾರಾಷ್ಟ್ರೀಯ ಸುವಾರ್ಥಿಕರಾಗಿರುವಂಥ ಸೇವಕರಾಗಿರುವಂಥ ಪಾಸ್ಟರ್ SR ಮನೋಹರ್ ಅವರು ದೇವರ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಈ ಕೂಟಕ್ಕೋಸ್ಕರವಾಗಿ ನಾವು 1 ತಿಂಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ದಿನ ಇವತ್ತು ಬಂದಿದೆ. ನೀವೆಲ್ಲರೂ ಸದಾ ಸಾಧ್ಯವಾದರೆ ಬೇಗನೆ 10 ಗಂಟೆಗೆ ಸಿದ್ಧರಾಗಿ ಕರ್ತನ ಸನ್ನಿಧಾನದಲ್ಲಿ ಬಂದು ಈ ವಿಶೇಷವಾದಂಥ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದ 4ನೇ ಶನಿವಾರ ಕರ್ತನ ಸಮ್ಮುಖದಲ್ಲಿ ಮಹಿಮೆಯಾಗಿ ಆನ್ಲೈನ್ ಪ್ರೇಯರ್ ದೇವರು ನಡೆಸಿಕೊಟ್ಟನು. ದೇವರ ಸೇವಕಿಯಾದಂಥ ಮೋನಿಕಾ ಸಿಸ್ಟರ್ ಅವರ ಮೂಲಕವಾಗಿ ಸಂದೇಶಗಳು ಸಾರಲ್ಪಟ್ಟು ಅನೇಕ ಆತ್ಮೀಯ ಮಕ್ಕಳು ಉಜ್ಜೀವನವನ್ನು ಕಾಣುತ್ತಿರುವಂಥ ಆನ್ಲೈನ್ ಪ್ರೇಯರ್ಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪ್ರತಿ 4ನೇ ಶನಿವಾರ ಮತ್ತು ಪ್ರತಿ 2ನೇ ಶನಿವಾರ ಆನ್ಲೈನ್ ಪ್ರೇಯರ್ಗಳಿರ್ತದೆ. ಆ ದಿನಾಂಕವನ್ನು ನೀವು ನೋಟ್ ಮಾಡಿಕೊಳ್ಳ್ರಿ. ನಿಮಗೆ ಉಳಿದುಕೊಳ್ಳೋದಕ್ಕೂ ಸದಾ ವ್ಯವಸ್ಥೆ ಇರ್ತದೆ. ಈ 2 ಶನಿವಾರಗಳು, ಮೊದಲನೇ ಮತ್ತು 2ನೇ ಶನಿವಾರದಲ್ಲಿ ಅಡ್ವಾನ್ಸ್ ಆಗಿ ನೀವು ಮಧ್ಯಾಹ್ನನೇ ಬರ್ಬೋದು ಅಥವಾ ಸಂಜೆನೇ ಬರ್ಬೋದು. ಆಲಯದಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಆನ್ಲೈನ್ ಪ್ರೇಯರ್ ಮುಗಿಸಿ ಮಾರ್ನಿಂಗ್ ಆರಾಧನೆ ಮುಗಿಸಿ ದೇವರ ನಾಮವನ್ನು ಘನಪಡಿಸಿ ನೀವು ಹೋಗಬಹುದು. ಕುಟುಂಬವಾಗಿ ಬಂದರೆ ಇನ್ನೂ ಆಶೀರ್ವಾದಕರವಾಗಿರ್ತದೆ. ಈ ವಿಶೇಷವಾದಂಥ ಆನ್ಲೈನ್ ಪ್ರೇಯರ್ಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ. ನಿಮ್ಮ ಹೃದಯದಲ್ಲಿ ವಿಶೇಷವಾಗಿ ಈ ಆರಾಧನೆಗೋಸ್ಕರವಾಗಿ ಸದಾ ಪ್ರಾರ್ಥನೆ ಮಾಡಿರಿ. ಪ್ರತಿ ಭಾನುವಾರದ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ ಈ ವಾರ ಕರ್ತನ ಸಂಸ್ಕಾರ ಭೋಜನದ ಆರಾಧನೆ ಇರುವಂಥದ್ದಾಗಿದೆ. ಅನೇಕ ಆತ್ಮೀಯ ಮಕ್ಕಳು ಒಟ್ಟಾಗಿ ಸೇರಿ ನಾವು ಕರ್ತನನ್ನು ಆರಾಧಿಸ್ತಾ ಇದ್ದೇವೆ. ದೇವರು ಅನೇಕ ಬಿಡುಗಡೆಗಳನ್ನ, ಅದ್ಭುತಗಳನ್ನು, ಅತಿಶಯಗಳನ್ನು, ರೋಗ ಸೌಖ್ಯವನ್ನು ಕರ್ತನು ಮಾಡ್ತಾ ಇದ್ದಾನೆ. ಇಂಥ ಒಂದು ವಿಶೇಷವಾದಂಥ ಆರಾಧನೆ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9:30 ತನಕ ನಡೆಯಲಿಕ್ಕಿರುವಂಥ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತುಮಕೂರು ಪಟ್ಟಣದಲ್ಲಿ 9:30ಯಿಂದ 12:30 ತನಕ ನಡೆಯುವಂಥ ಪರಿಶುದ್ಧವಾದಂಥ ಆರಾಧನೆಯಲ್ಲಿ ಸಹ ತುಮಕೂರು ಜಿಲ್ಲೆಯಲ್ಲಿ ಇರುವಂಥ ಆತ್ಮೀಯ ದೇವಜನರು, ಸುತ್ತಮುತ್ತಲ ಜಿಲ್ಲೆಯಲ್ಲಿರುವಂಥ ಆತ್ಮೀಯ ದೇವ ಮಕ್ಕಳು ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಇನ್ನು 1 ತಿಂಗಳು ಮಾತ್ರ ಬಾಕಿ ಇದೆ. ನವೆಂಬರ್ 1ನೇ ತಾರೀಕು ವಿಶೇಷವಾದಂಥ ಹೆದರದಿರು ನನ್ನ ಮನವೇ ಹಿರಿಯ ಸಭೆಯ ವಾರ್ಷಿಕೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರತ್ಯೇಕವಾಗಿ ಕರ್ನಾಟಕ ಆಶೀರ್ವಾದದ ಪೌಳಿ ಒಡಕಿನ ಪ್ರಾರ್ಥನಾ ಕೂಟ ಅದಾಗಿರುವಂಥದ್ದಾಗಿದೆ. ವಿಶೇಷವಾಗಿ
ಆತ್ಮೀಯ ದೇವಚಂದ್ರೆ ನೀವೆಲ್ಲರೂ ಸದಾ ಕುಟುಂಬ ಸಮೇತವಾಗಿ ಬರಬೇಕೆಂಬುದಾಗಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಈ ಕೂಟಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ವಿರಮಿಸಿದ ಹಾಗೆ ಕರ್ತನ ಆರಾಧನೆ, ಪ್ರಾರ್ಥನೆ, ದೇವರ ವಾಕ್ಯ ಸಂದೇಶವನ್ನ ಮತ್ತು 31 ಜಿಲ್ಲೆಗಳು ಮತ್ತು 7 ಕೋಟಿ ಜನರಿಗಾಗಿ ಪಾಳಿ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ ಇದಾಗಿರುವಂಥದ್ದಾಗಿದೆ. ನಿಜವಾಗ್ಲೂ ಸದಾ ನೀವು ಆಶೀರ್ವಾದ ಹೊಂದಬೇಕಂದ್ರೆ ಈ ವಿಶೇಷವಾದಂಥ ಕೂಟದಲ್ಲಿ ಭಾಗವಹಿಸಿರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದಿನಾಕ್ಕೆ ಸ್ತೋತ್ರವಾಗಲಿ. ಈ ವಿನೂತನವಾದಂಥ ತಿಂಗಳಿನಲ್ಲಿ ದೇವರು ನಮ್ಮ ಸಂಗಡ ಏನು ಮಾತನಾಡುತ್ತಾನೆ, ಯಾವ ವಿಧವಾದ ವಾಗ್ದಾನವನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ, ನಾವು ಶ್ರದ್ಧಾಭಕ್ತಿಯಿಂದ ಸ್ವಲ್ಪ ಸಮಯಗಳ ಕಾಲ ಕೇಳುವಂತರಾಗೋಣ. ಕೀರ್ತನೆ 103 ಅದರ 13ನೇ ವಾಕ್ಯ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ಅದ್ಭುತವಾದಂಥ ವಾಗ್ದಾನ ಪ್ರೀತಿಯುಳ್ಳ ದೇವಶನ್ರೆ. ನಮ್ಮ ಆತ್ಮಿಕ ತಂದೆ ನಿಜವಾಗ್ಲೂ ಸಹ ಕನಿಕರವುಳ್ಳ ತಂದೆ ಆತನಾಗಿದ್ದಾನೆ. ಇಲ್ಲಿ ವಾಗ್ದಾನ ಸ್ಪಷ್ಟಪಡಿಸ್ತಾ ಇದೆ, ತಂದೆಯು ತನ್ನ ಮಕ್ಕಳನ್ನ ಕನಿಕರಿಸುವಂತೆ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕರ್ತನು ಕರುಣಿಸುತ್ತಾನೆ ಎಂಬುದಾಗಿ. ಹೌದು, ಯೇಸುವಿನ ನಾಮದಲ್ಲಿ ಕಳೆದ 9 ತಿಂಗಳ ಕಾಲ ಆತನ ಕನಿಕರ, ಆತನ ಕೃಪೆ, ಆತನ ದಯೆ, ಆತನ ಪ್ರೀತಿಯೇ ಇವತ್ತು ನಮ್ಮನ್ನ ಈ 10ನೇ ತಿಂಗಳಿನ ಮೊದಲನೇ ದಿನವನ್ನ ಕಾಣುವಂತೆ ಆತನ ಕನಿಕರ ನಮ್ಮ ಮೇಲೆ ಇಟ್ಟಿದ್ದರಿಂದಲೇ ಇವತ್ತು ನಾವು ಈ ವಿನೂತನವಾದಂಥ ದಿನವನ್ನ ನಾವು ನೋಡ್ತಾ ಇದ್ದೇವೆ. ದೇವಶನ್ರೆ, ಆತನ ಕನಿಕರಕ್ಕೆ ಒಳಪಟ್ಟಿದ್ದರಿಂದಲೇ ಯಾವ ವಿಧವಾದಂಥ ತಡೆಗಳು, ಇಕ್ಕಟ್ಟುಗಳು, ಕಷ್ಟಗಳು ನಮ್ಮನ್ನ ಮುಟ್ಟಕ್ಕೆ ಆಗಲಿಲ್ಲ. ಆತನು ನಮ್ಮ ಮೇಲೆ ಕನಿಕರ ಇಟ್ಟಿದ್ದರಿಂದಲೇ ನಮ್ಮ ಪ್ರಾಣವನ್ನ ಮರಣಕ್ಕೆ ತಪ್ಪಿಸಿ ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನ ಸುಲಲಿತವಾಗಿ ಈ ವಿನೂತನವಾದಂಥ 10ನೇ ತಿಂಗಳಲ್ಲಿ ಹಾದು ಬರುವಂತೆ ಆತನು ಕನಿಕರಿಸಿದನು. ಆತನ ಕನಿಕರ ಇವತ್ತು ನಾವು ಈ ದಿನಗಳನ್ನು ನೋಡ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿದ್ದಾನೆ. ಆತ್ಮೀಯ ದೇವಶನ್ರೆ, ಆತನ ಕನಿಕರ ಬರೀ ಈ 10ನೇ ತಿಂಗಳಿಗೆ ಮಾತ್ರವಲ್ಲ, ಯೇಸುವಿನ ನಾಮದಲ್ಲಿ ಈ ಲೋಕದಲ್ಲಿ ನೀನು ಜೀವಿಸೋ ತನಕ, ಯೇಸು ಸ್ವಾಮಿ ತಿರುಗಿ ಬರುವ ತನಕ ಆತನ ಕನಿಕರ ಯಾವಾಗಲೂ ಸದಾ ನಮ್ಮ ಮೇಲೆ ಆತನು ಇಡುವಂತವನಾಗಿದ್ದಾನೆ. ಹೇಗೆಂಬುದಾಗಿ ನಾವು ನೆನೆಸುವಂಥ ಸಂದರ್ಭದಲ್ಲಿ ಆತನ ಕನಿಕರ ಎಷ್ಟು ದೊಡ್ಡದು ಎಂಬುದಾಗಿ ವರ್ಣಿಸುವಾಗ, ಆತನ ಕನಿಕರ ಯಾರ ಮೇಲೆ ಇರ್ತದೋ ಆ ಮಕ್ಕಳನ್ನ ದೇವರು ಹೇಗೆ ಆಶೀರ್ವದಿಸುತ್ತಾನೆ, ಹೇಗೆ ನಡೆಸುತ್ತಾನೆ, ವಿನೂತನವಾದ ಬಲದಲ್ಲಿ ಹೇಗೆ ಆತನು ನಮ್ಮನ್ನು ಬಲಪಡಿಸುತ್ತಾನೆ ಎಂಬುದಾಗಿ ಒಂದು 5 ಸಂಗತಿಗಳನ್ನ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆತನ ಕನಿಕರ ನಮ್ಮ ಸೇವೆಯಲ್ಲಿ, ಆತನ ಕನಿಕರ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಇರುವುದಾದರೆ ಹೇಗಿರ್ತದೆ ಎಂಬುದಾಗಿ. ಆತ್ಮೀಯ ದೇವಶನ್ರೆ, ಇವತ್ತು ಬಹಳ ಜನರು ತಮ್ಮ ಒಂಟಿತನದ ಜೀವಿತದಲ್ಲಿ ಇರುವಂಥ ವೇಳೆಯಲ್ಲಿ ಬಯಸುವಂಥ ಸಂಗತಿಯನ್ನು ಗೊತ್ತಾ, ಇಂಥ ಒಂದು ಕಷ್ಟದ ಕಾಲದಲ್ಲಿ, ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನ ಕನಿಕರಿಸಬೇಕಲ್ವಾ, ಯಾರಾದರೂ ಕನಿಕರದ ಮಾತನ್ನ ಆಡಬೇಕಲ್ವಾ ಎಂಬುದಾಗಿ ಹೇಳಿ ನಾವು ನಿರೀಕ್ಷೆ ಮಾಡುವುದು ಮಾನವನ ಒಂದು ಸಹಜ ಗುಣವಾಗಿರುವಂಥದ್ದಾಗಿದೆ. ಮನುಷ್ಯನ ಕನಿಕರ ಹೇಗಿರ್ತದೆ, ದೇವರ ಕನಿಕರ ಹೇಗಿರ್ತದೆ, ಅದನ್ನೇ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಯಾಕೆಂದ್ರೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ನೋವು, ವೇದನೆ, ಅಪಹಾಸ್ಯ, ನಿಂದೆ ಎಲ್ಲವನ್ನ ಕಳ್ಕೊಂಡಾಗ ಯಾರಾದರೂ ಬಂದು ಸಂತೈಸಬೇಕೆಂಬುದಾಗಿ ಇಷ್ಟಪಡ್ತಾರೆ. ಆದರೆ ಮನುಷ್ಯನ ಕನಿಕರ ಹೇಗಿರ್ತದಂದ್ರೆ, ನಮ್ಮ ಕಷ್ಟನೆಲ್ಲ ಅವ್ರ ಬಳಿನಲ್ಲಿ ಹೇಳ್ತೇವೆ, ನಮ್ಮ ದುಃಖನೆಲ್ಲ ಹಂಚ್ಕೊಳ್ತೇವೆ, ನನ್ನ ಪರಿಸ್ಥಿತಿ ಹೀಗಾಯ್ತು ಎಂಬುದಾಗಿ ಹೇಳುವಾಗ ಅವ್ರು ಕೇಳುವಾಗ ಮಾತ್ರ ಕನಿಕರ ಪಡುವ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಆದರೆ ಒಳಗಡೆ ಅವರ ಮನಸ್ಸಿಗೆ ಹೇಳ್ತದೆ, ಇವನಿಗೆ ಆಗ್ಲೇಬೇಕಾಗಿತ್ತು, ಎಷ್ಟು ಮೆರೆದ, ಎಷ್ಟು ಹುರಿದ, ಹೆಂಗೆ ಇವನಿಗೆ ಎಷ್ಟು ಸಾರಿ ಹೇಳಿದ್ರು ಸಹ
ಮಾತನ್ನ ಕೇಳಲಿಲ್ಲ ಎಂಬುದಾಗಿ ಒಳಗಡೆನೆ ಕುದೀತಾ ಇರ್ತಾರೆ. ಆದರೆ ಹೊರಗಡೆ ಮಾತ್ರ ಕನಿಕರವನ್ನು ತೋರಿಸ್ತಾರೆ. ಆದರೆ ದೇವರ ಸನ್ನಿಧಾನದಲ್ಲಿ ಇದೇ ರೀತಿಯಾದಂಥ ಒಂದು ದುಃಖಕ್ಕೆ, ವೇದನೆಗೆ, ಒಂಟಿತನಕ್ಕೆ ಒಳಗಾದಂಥ ಯೋಬನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಯೋಬನು ತನ್ನ ಸ್ನೇಹಿತರಿಗೆ ಕೇಳ್ಕೊಳ್ತಾನೆ. ಯೋಬನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 21ನೇ ವಚನ. ನನ್ನ ಮಿತ್ರರೇ ಅಂದ್ರೆ ನನ್ನ ಸ್ನೇಹಿತರೇ, ಕರುಣಿಸಿರಿ, ನೀವಾದರೂ ಕರುಣಿಸಿರಿ. ಸಾಕು, ದೇನಾಕ್ಕೆ ಸ್ತೋತ್ರವಾಗಿ. ತನ್ನ ಸ್ನೇಹಿತರಿಗೆ ಆತನು ಕೇಳ್ಕೊಳ್ತಿದ್ದಾನೆ, ಕರುಣಿಸಿರಿ, ನೀವಾದರೂ ಕರುಣಿಸಿರಿ ಅಂತ. ಇವತ್ತು ಸಹ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಗುವೆ, ನಿನ್ನ ಬದುಕಿನಲ್ಲಿ ಈ ಮಾತನ್ನ ಎಷ್ಟೋ ಜನರ ಬಳಿನಲ್ಲಿ ಹೇಳಿರ್ಬೋದು, ಅಥವಾ ಎಷ್ಟೋ ಜನರ ಬಳಿನಲ್ಲಿ ವೈಯಕ್ತಿಕವಾಗಿ ನೀನು ದುಃಖವನ್ನು ಹಂಚಿಕೊಳ್ಳುವಾಗ, ನಮ್ಮ ಅಮ್ಮ ನನಗೆ ಕರುಣೆ ತೋರಿಸಲ್ಲ, ನಮ್ಮ ಅಪ್ಪ ನನಗೆ ಕರುಣೆ ತೋರಿಸಲ್ಲ, ನನ್ನ ಸ್ನೇಹಿತರು ನನಗೆ ಕರುಣೆ ತೋರಿಸಲ್ಲ, ನನ್ನ ಬಂಧುಗಳು ನನಗೆ ಕರುಣೆ ತೋರಿಸಲ್ಲ ಎಂಬುದಾಗಿ ಕಳವಳ ಪಟ್ಟಿರಬಹುದು. ಭಯಭಕ್ತಿ ಉಳ್ಳವನಾಗಿರುವಂಥ ಯೋಬನು ಇಲ್ಲಿ ಹೇಳುವಂಥ ಸಂಗತಿ, ನನ್ನ ಸ್ನೇಹಿತರೇ, ನನ್ನ ಮಿತ್ರರೇ, ನನ್ನನ್ನು ಕರುಣಿಸಿರಿ ಎಂಬುದಾಗಿ ಹೇಳ್ತಾನೆ. ಆದರೆ ಆ ಮಿತ್ರರು ಯಾವ ರೀತಿಯಾಗಿ ಕರುಣಿಸಿದ್ರಂತ ನಿಮಗೆ ಚೆನ್ನಾಗಿ ಗೊತ್ತು. ಅವರು ಯಾವಾಗಲೂ ಸದಾ ಯೋಬನಲ್ಲಿ ತಪ್ಪು ಹುಡುಕ್ತಾ ಇದ್ರು. ನೀನೇನೋ ದೊಡ್ಡ ಪಾಪ ಮಾಡಿರ್ಬೋದು ಎಂಬುದಾಗಿ ಪ್ರಶ್ನಾತೀತವಾದಂಥ ಸಂಗತಿಗಳನ್ನು ಎಬ್ಬಿರಿಸ್ತಾ ಇದ್ರು, ಅವನಿಗೆ ನೋವನ್ನೇ ಕೊಡ್ತಾ ಇದ್ರು. ಆದರೆ ಕರ್ತನ ಸನ್ನಿಧಾನದಲ್ಲಿ ದೇವರು ಕರುಣಿಸಿದರೆ ಯಾವ ಸಂಗತಿಗಳು ಜರುಗುತ್ತದೆ, 5 ವಿಶೇಷವಾದ ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ಹೋಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 7ನೇ ವಚನ. ದೇವರು ಕರುಣಿಸಿದರೆ ಏನಾಗುತ್ತದೆ? ಆದರೆ ನಾನು ಯಹೂದ ವಂಶದವರಲ್ಲಿ ವಾತ್ಸಲ್ಯವನ್ನಿಟ್ಟು, ಅಂದ್ರೆ ಕರುಣೆ ಇಟ್ಟು, ವಾತ್ಸಲ್ಯಕ್ಕೆ ಪರ್ಯಾಯ ಅರ್ಥ ಕರುಣೆ ಇಟ್ಟು ಅವರನ್ನು ನಾನು ಉದ್ಧರಿಸುವೆನೋ. ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ ಈ ಮೂಲಕದಿಂದಲ್ಲ, ಅವರ ದೇವರಾದ ಯೆಹೋವನ ಬಲದಿಂದಲೇ ಅವರನ್ನ ರಕ್ಷಿಸುವೆನು ಅಂದನು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲರು ಅನೇಕ ವಿಧದಲ್ಲಿ ಕಷ್ಟ ನಷ್ಟಕ್ಕೆ ಗುರಿಯಾದಂಥ ಸಂದರ್ಭದಲ್ಲಿ ದೇವರು ಈ ಮಾತನ್ನ ಅವರಿಗೆ ಹೇಳ್ತಾ ಇದ್ದ. ಅವರಿಗೆ ನಾನು ವಾತ್ಸಲ್ಯವನ್ನು ತೋರಿಸುತ್ತೇನೆ, ಅವರಿಗೆ ನಾನು ಕರುಣೆಯನ್ನು ತೋರಿಸುತ್ತೇನೆ. ದೇವಜನರೇ, ದೇವರ ವಾತ್ಸಲ್ಯ, ದೇವರ ಕರುಣೆ ಹೇಗಿರ್ತದೆ ಅಂದ್ರೆ, ಶತ್ರುಗಳು ಯಹೂದ್ಯರ ವಿರುದ್ಧವಾಗಿ ದಂಡೆತ್ತಿ ಬಂದು ಅನೇಕ ಸಂದರ್ಭಗಳಲ್ಲಿ ಅವರು ಸಂಹಾರ ಮಾಡಬೇಕು, ನಾಶವಾಗಬೇಕು, ಅವರ ಜೀವಿತದಲ್ಲಿ ಅವರು ಯಾವತ್ತೂ ಸಹ ಉದ್ಧಾರವಾಗಬಾರದು ಎಂಬುದಾಗಿ ವಿರೋಧ ಕಾರ್ಯಗಳನ್ನು ಮಾಡುತ್ತಾ ಇರುವಂತಹ ವೇಳೆಯಲ್ಲಿ ದೇವರೇ ಅವರಿಗೆ ಬಲವಾಗಿದ್ದುಕೊಂಡು ಪ್ರತಿಯೊಂದು ಯುದ್ಧಗಳಲ್ಲಿ ಜಯವನ್ನು ಕೊಡುತ್ತಾ ಅವರನ್ನ ಜಯದ ಮಾರ್ಗದಲ್ಲಿ ನಡೆಸಿದಂಥ ಸಂಗತಿ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದೆ. ಇಲ್ಲಿ ತಿರುಗಿ ಆತನು ಹೇಳ್ತಿದ್ದಾನೆ, ನಾನು ಅವರಿಗೆ ವಾತ್ಸಲ್ಯವನ್ನ ನಾನು ತೋರಿಸುತ್ತೇನೆ, ಅಂದ್ರೆ ಅವರಿಗೆ ನಾನು ಕರುಣೆಯನ್ನು ತೋರಿಸುತ್ತೇನೆ. ಅವರ ವಿರುದ್ಧವಾಗಿ ಯಾರೇ ಬಂದರೂ ಸದಾ ನಾನೇ ಯುದ್ಧ ಮಾಡುತ್ತೇನೆ. ಆ ಯುದ್ಧ ಹೇಗಿರ್ತದೆ ಎಂಬುದಾಗಿ ನೆನೆಸುವಾಗ, ಕತ್ತಿ, ಈಟಿ, ಬರ್ಚಿ, ಕಾಳಗದಿಂದ ಅಲ್ಲ, ದೇನಾಕಿ ಸ್ತೋತ್ರವಾಗಲಿ, ನಾನೇ ಅವರನ್ನ ರಕ್ಷಿಸುವೆನು ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ. ದೇವಜನರೇ, ಇವತ್ತು ನಿಮ್ಮ ವಿರುದ್ಧವಾಗಿ ಯಾವ್ಯಾವ ಸಂಗತಿಗಳು ಎದ್ದಿದ್ದಾವೆ, ನಿಮ್ಮ ಬಿಸಿನೆಸ್ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಸೇವೆಯ ವಿರುದ್ಧವಾಗಿ, ಯೇಸುವಿನ ನಾಮದಲ್ಲಿ ದೇವರು ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ. ಯಹೂದ್ಯರು ಅಂದರೆ ಆತ್ಮಿಕ ವಿಶ್ವಾಸಿಗಳಾಗಿರುವಂತ ದೇವಜನರಿಗೆ ರಕ್ಷಣೆಯನ್ನು ಕುರಿತು ಇಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ಅವರಿಗೆ ನಾನೇ ರಕ್ಷಣೆಯನ್ನು ಕೊಡುತ್ತೇನೆ. ರಕ್ಷಣೆಯ ಅರ್ಥ ಏನಂದ್ರೆ, ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಯೇಸುವನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬ ಮಕ್ಕಳಿಗೂ ಸದಾ ಆತನು ರಕ್ಷಿಸುವಂತವನಾಗಿದ್ದಾನೆ. ಇವತ್ತು ನಿನ್ನ ವಿರುದ್ಧವಾಗಿ ಯಾವುದೇ ವಿಧವಾದಂತಹ ತಂತ್ರಗಳು
ಯಾವುದೇ ವಿಧವಾದಂಥ ತಡೆಗಳು ವಿರೋಧಗಳು ಎದ್ದಿರುವುದಾದರೂ ಸಹ ದೇವ ಮಗುವೆ, ನೀನು ಯೇಸುವನ್ನು ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವುದಾದರೆ ನಿನ್ನ ಪರವಾಗಿ ಆತನು ಯುದ್ಧ ಮಾಡುತ್ತಾನೆ. ಆ ಯುದ್ಧ ನಿನ್ನ ಕಣ್ಣಿಗೆ ಕಾಣೋದಿಲ್ಲ. ಕತ್ತಿ, ಈಟಿ, ಬರ್ಚಿ, ಕಾಳಗಗಳಿಂದ ಆತನು ಯುದ್ಧ ಮಾಡೋದಿಲ್ಲ. ದೆನಾಕೆ ಸ್ತೋತ್ರವಾಗಲಿ. ಆತನು ನಿನ್ನನ್ನು ರಕ್ಷಿಸುವಂಥ ರೀತಿಯನ್ನು ನೀನು ಗಮನಿಸುವಂಥ ಸಂದರ್ಭದಲ್ಲಿ ನೀನು ಅಂದ್ಕೊಂಡಿರ್ತೀಯ, ಈ ವಿರೋಧಿಗಳು ಎಷ್ಟು ಬಲಿಷ್ಠರಾಗಿದ್ದಾರಲ್ಲಪ್ಪ, ಎಷ್ಟೊಂದು ತಡೆಗಳನ್ನು ಒಡ್ತಾ ಇದ್ದಾರಲ್ಲಪ್ಪ, ಎಷ್ಟೊಂದು ಇಕ್ಕಟ್ಟುಗಳು ನನಗೆ ಆವರಿಸಿದೆಯಲ್ಲಪ್ಪ, ಇದರಿಂದ ನಾನು ಪಾರಾಗ್ತೇನ ಎಂಬುದಾಗಿ ರಾತ್ರಿ ನಿದ್ರೆ ಬರದೆ ಹೋಗಿರಬಹುದು. ಅನೇಕ ವೇಳೆಯಲ್ಲಿ ನೀನು ಭಯಕಂಪಿತಳಾಗಿ ಇವತ್ತು ಜೀವಿತದಲ್ಲಿ ನಿರಾಸೆಯ ಕಾರ್ಮೋಡ ನಿನಗೆ ಕವಿದಿರಬಹುದು. ಆದರೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ದೆನಾಕೆ ಸ್ತೋತ್ರವಾಗಲಿ. ಕತ್ತಿ, ಈಟಿ, ಬರ್ಚಿಯಿಂದ ತನ್ನ ಶತ್ರುಗಳನ್ನು ಆತನು ಗೆಲ್ಲೋದಿಲ್ಲ. ದೆನಾಕೆ ಸ್ತೋತ್ರವಾಗಲಿ. ಬರೀ ಬಾಯಿ ಮಾತಿನಿಂದಲೇ ಸರ್ವವನ್ನ ಸೃಷ್ಟಿ ಮಾಡಿದಂಥ ಸರ್ವಲೋಕದ ಒಡೆಯನಾಗಿರುವಂಥ ಎಲ್ ಶಡಾಯ್ ಆತನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ನಿನ್ನ ವಿರೋಧವಾಗಿ ನಿಂತುಕೊಳ್ಳುವಂಥ ಯಾವುದೇ ವಿಧವಾದಂಥ ಶಕ್ತಿಗಳು ನಿನ್ನನ್ನು ಮುಟ್ಟದ ಹಾಗೆ ಕನಿಕರಿಸುತ್ತಾ ನಿನ್ನ ಪರವಾಗಿ ಆತನು ಯುದ್ಧ ಮಾಡುತ್ತಾ ನಿನ್ನನ್ನು ಆತನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾನಂತೆ. ಇದಕ್ಕೆ ಹೋಲಿಕೆಯಾಗಿ ನಾವು ಗಮನಿಸುವಾಗ ಸಂಸೋನನು ಕಾಡಿನ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನ ಮಾರ್ಗದಲ್ಲಿ ಹೋಗುವಂತ ವೇಳೆಯಲ್ಲಿ ಒಂದು ಬಲಿಷ್ಠವಾದಂಥ ಸಿಂಹ ಘರ್ಜಿಸುತ್ತಾ ಅವನ ಎದುರಿನಲ್ಲಿ ಬರ್ತದೆ. ಆ ವೇಳೆಯಲ್ಲಿ ಸಂಸೋನನ ಕೈನಲ್ಲಿ ಕತ್ತಿ, ಈಟಿ, ಬರ್ಚಿ ಏನು ಇರೋದಿಲ್ಲ. ಆತನಲ್ಲಿ ಅಭಿಷೇಕ ಮಾತ್ರ ಇರ್ತದೆ. ಆ ಅಭಿಷೇಕ ಏನು ಮಾಡ್ತದೆ ಗೊತ್ತಾ? ದೇವರ ಅಭಿಷೇಕ ಒಂದು ಚಿಕ್ಕದಾದಂಥ ಆ ಕುರಿಮರಿಯನ್ನು ಸೀಳುವ ರೀತಿಯಲ್ಲಿ ಸಿಂಹವನ್ನ ಸಂಸೋನನು ಸೀಳಿಬಿಡ್ತಾನೆ. ಕತ್ತಿ, ಈಟಿ, ಬರ್ಚಿ ಅವನ ಕೈನಲ್ಲಿ ಇಲ್ಲವೇ ಇಲ್ಲ. ಇವತ್ತು ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕತ್ತಿ, ಈಟಿ, ಬರ್ಚಿಗಿಂತಲೂ ಬಲವಾದಂಥ ಒಂದು ಆಯುಧ ದೇವರು ಕೊಡುವಂಥ ವಾಗ್ದಾನವಾಗಿದೆ. ಕತ್ತಿ, ಈಟಿ, ಬರ್ಚಿಗಿಂತಲೂ ಸದಾ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರು ದೇವರ ಕರುಣೆಯನ್ನು ಹೊಂದುತ್ತಾರೆ. ದೇವರ ಕರುಣೆಯನ್ನು ನೀನು ಪಡೆದುಕೊಳ್ಳುವುದಾದರೆ ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಯಾವುದೇ ವಿಧವಾದಂಥ ತಡೆಗಳು ಇದ್ರೂ ಸದಾ ದೇವರು ಅವುಗಳನ್ನು ದೂರ ಸರಿಸಿ ನಿನ್ನನ್ನು ರಕ್ಷಣೆ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ. ಅಂಥ ಕನಿಕರವುಳ್ಳಂಥ ತಂದೆ ನಮ್ಮ ತಂದೆ ಆಗಿದ್ದಾನೆ. ಮೊಟ್ಟ ಮೊದಲು ದೇವರ ಸನ್ನಿಧಾನದಲ್ಲಿ ನೀನು ಭಯಭಕ್ತಿ ಉಳ್ಳವರಾಗಿ ಕರ್ತನ ಕರುಣೆಯನ್ನು ಅಪೇಕ್ಷಿಸುವಾಗ ದೇವರು ನಿನಗೆ ರಕ್ಷಣೆ ಕೊಡುತ್ತಾನೆ. ಇದುವರೆಗೆ ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ಅಥವಾ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ದೇವರ ಆ ರಕ್ಷಣೆಯನ್ನು ಹೊಂದದೇ ಇರುವುದಾದರೆ ಯೇಸುವಿನ ನಾಮದಲ್ಲಿ ಈ 10ನೇ ತಿಂಗಳಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರನ್ನ ಪ್ರಾರ್ಥನೆ ಮಾಡ್ರಿ. ಆ ಶತ್ರುಗಳ ವಶದಿಂದ, ಸೈತಾನನ ವಶದಿಂದ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ ಮಕ್ಕಳನ್ನ ದೇವರು ಬಿಡುಗಡೆ ಮಾಡಿ ಆ ರಕ್ಷಣೆಯ ವಸ್ತ್ರವನ್ನ ನಿಮ್ಮ ಕುಟುಂಬಕ್ಕೆ ದೇವರು ಅನುಗ್ರಹಿಸಲಿ. ಮೊಟ್ಟ ಮೊದಲನೆಯ ಒಂದು ಆಶೀರ್ವಾದ, ಕರ್ತನ ಸನ್ನಿಧಾನದಲ್ಲಿ ಆತನು ಕನಿಕರಿಸುವ ಒಂದು ಶ್ರೇಷ್ಠವಾದಂಥ ಆಶೀರ್ವಾದ ರಕ್ಷಣೆ. ಆತನು ರಕ್ಷಣೆಯ ಮೂಲಕವಾಗಿ ಎಲ್ಲ ಶತ್ರುಗಳನ್ನು ಜಯಿಸುವ ಹಾಗೆ ಆತನು ನಮಗೆ ಬಲಪಡಿಸುತ್ತಾನೆ. ಎರಡನೇ ಒಂದು ಸಂಗತಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನದಿಂದ 17ನೇ ವಚನದ ತನಕ ನಾವು ಧ್ಯಾನ ಮಾಡೋಣ. ಮೊದಲು 10-11ನೇ ವಚನ ಓದಿಕೊಳ್ಳೋಣ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು. ನೋಡಿ, ದೆನಾಕೆ ಸ್ತೋತ್ರವಾಗಲಿ. ನಿನ್ನನ್ನು ಕರುಣಿಸುವಂತ ತಂದೆಯು ಮಕ್ಕಳನ್ನ ಕರುಣಿಸುವ ಹಾಗೆ ಕರುಣಿಸುವಂತ ಯೆಹೋವನು ಅನ್ನುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಹೇಗೆ ಕರುಣಿಸುತ್ತಾನೆ? ಮುಂದೆ ವಚನ ಓದಮ್ಮ. ಕುಗಿದವಳೆ
ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸದವಳೆ, ಇಗೋ ಇಂದ್ರನೀಲಮಣಿಗಳಿಂದ ಅಸ್ಥಿವಾರವನ್ನ ಹಾಕಿ, ಅಂದ್ರೆ ನಿನ್ನನ್ನು ನಾನು ಕಟ್ಟುತ್ತೇನೆ ಅಂತ ಅಸ್ಥಿವಾರವನ್ನ ಹಾಕಿ, ನಿನ್ನ ಕಲ್ಲುಗಳನ್ನ ನಿನ್ನ ಕಲ್ಲುಗಳನ್ನ ನೀಲಾಂಜನಗಾರಿಯಿಂದ ಕಟ್ಟುವೆನು. ಪ್ರೀತಿಯುಳ್ಳ ದೇವಜನರೇ, ಆತನು ಹೇಗೆ ಬೆಟ್ಟಗಳು ಕದಲಿ ಹೋಗ್ತಾವೆ, ಗುಡ್ಡಗಳು ಮಾರ್ಪಡ್ತದೆ, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಾನೇ ನಿನ್ನನ್ನು ಕರುಣಿಸುವೆನು ಎಂಬುದಾಗಿ ಹೇಳುವಂಥ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಗಾಳಿಯ ಬಡಿತಕ್ಕೆ ಒಳಗಾದಂಥ ಜನರನ್ನ ಕುರಿತು ಆತನು ತನ್ನ ವಿಶೇಷವಾದಂಥ ಕರುಣೆಯನ್ನು ತೋರಿಸುವಂತವನಾಗಿದ್ದಾನೆ. ಇಲ್ಲಿ ವಚನ ಸ್ಪಷ್ಟಪಡಿಸ್ತಾ ಇದೆ, ಇವತ್ತು ಯಾರು ಸಂತೈಸದೆ, ಯಾರು ಆದರಣೆ ಮಾಡದೆ, ದಿಕ್ಕು ದೆಸೆ ಇಲ್ಲದೆ ಜೀವಿತದಲ್ಲಿ ನಾನು ಯಾರ ಜೊತೆ ಮಾತನಾಡಿದ್ರು, ಯಾರು ಒಟ್ಟಿಗಿದ್ರು, ಎಲ್ಲರೂ ನನ್ನ ಕೀಳಾಗಿ ನೋಡ್ತಾರೆ, ನನ್ನ ಮನಸ್ಸು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನ್ನ ಬದುಕೆ ಹೀಗ, ನನ್ನ ಜೀವನನೇ ಇಷ್ಟ ಎಂಬುದಾಗಿ ಗಾಳಿಯ ಬಡಿತಕ್ಕೆ ಒಳಗಾದಂಥ ಜನರನ್ನ ಕುರಿತು ದೇವರು ಇವತ್ತು ಮಾತನಾಡುತ್ತಾ ಇದ್ದಾನೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ದೇವ ಮಗುವೆ, ಇವತ್ತು ಯಾರು ನಿನ್ನನ್ನು ಆಧರಿಸದೆ, ಸಂತೈಸದೆ, ಗಾಳಿಯ ಬಡಿತಕ್ಕೆ ಗುರಿಯಾದ ರೀತಿಯಲ್ಲಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇತ್ತ ಕಡೆ ಗಂಡ, ಈ ಕಡೆ ಹೆಂಡತಿ, ಈ ಕಡೆ ಮಕ್ಕಳು, ಈ ಕಡೆ ತಂದೆ ತಾಯಿಗಳು, ಈ ಕಡೆ ಸಂಬಂಧಿಕರು, ಯಾರೂ ಇಲ್ಲ ಅಂತ ಒಂದು ಹೀನಾಯ ಪರಿಸ್ಥಿತಿನಲ್ಲಿ ರಾತ್ರಿ ಎಲ್ಲ ಕಣ್ಣಿಟ್ಟು ಜೀವಿತದಲ್ಲಿ ನಾನು ಬದುಕಬಾರದು, ನನ್ನ ಜೀವಿತದಲ್ಲಿ ನಾನು ಉಳಿಲೇಬಾರದು ಎಂಬುದಾಗಿ ನಿರಾಸೆ ನಿಸ್ಪೃಹದಿಂದ ಇರುವಂತ ನಿನಗೆ ಒಂದು ಶುಭ ವಾರ್ತೆಯನ್ನು ದೇವರು ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ಈಗ ಮುರಿದಂಥ ಗಾಳಿಯ ಬಡಿತಕ್ಕೆ ಒಳಗಾದಂಥ ನಿನ್ನ ಬದುಕನ್ನ ದೇವರು ಯಾವ ರೀತಿಯಾಗಿ ಕರುಣಿಸ್ತಾನಂದ್ರೆ, ಅಮೂಲ್ಯವಾದ ವಸ್ತುಗಳಿಂದ ನಿನ್ನ ಬದುಕನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂತಹ ಸಂಗತಿ ಏನಂದ್ರೆ, ನೀಲಾಂಜನಗಾರೆಯಿಂದ ಶ್ರೇಷ್ಠವಾದಂಥ ಮುತ್ತು ಮತ್ತು ಶ್ರೇಷ್ಠವಾದಂಥ ಮಾಣಿಕ್ಯ. ಅಷ್ಟು ಮಾತ್ರವಲ್ಲ, ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ, ದೇವರಿಗೆ ಸ್ತೋತ್ರವಾಗಲಿ. ಆ ಕೊನೆ ಸಾಲನ್ನು ಮಾತ್ರ ಓದಮ್ಮ. ಆ ವಚನದಲ್ಲಿ ಇಂದ್ರನೀಲಮಣಿಗಳಿಂದ ಅಸ್ಥಿವಾರವನ್ನು ಹಾಕುತ್ತೇನೆ, ನಿನ್ನ ಕಲ್ಲುಗಳನ್ನ ನೀಲಾಂಜನಗಾರೆಯಿಂದ, ಸಿಮೆಂಟಿನಿಂದ ಅಲ್ಲಂತೆ, ನೀಲಾಂಜನಗಾರೆಯಿಂದ ಕಟ್ಟುವೆನೋ. ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುತ್ತಾರೋ, ಇವತ್ತು ಒಂದು ವೇಳೆ ನಿನ್ನ ಗಾಳಿಯ ಬಡಿತಕ್ಕೆ ಗುರಿಯಾಗಿದ್ದುಕೊಂಡು ಅನೇಕ ವಿಧವಾದಂಥ ತಡೆಗಳ ಮಧ್ಯದಲ್ಲಿ ದಿಕ್ಕು ದೆಸೆ ಇಲ್ಲದೆ, ಒಂದು ಸ್ಥಳ ಇಲ್ಲದೆ, ನಿಂತುಕೊಳ್ಳೋದಕ್ಕೆ ಜಾಗ ಇಲ್ಲದೆ, ಭವಿಷ್ಯತ್ತಿನಲ್ಲಿ ಇದೇ ನನ್ನ ಬದುಕು ಎಂಬುದಾಗಿ ನಿರಾಸೆಯಿಂದ ಇರುವಂಥ ನಿನ್ನ ಬದುಕನ್ನ ದೇವರು ಇಂದ್ರನೀಲಮಣಿಗಳಿಂದ, ನೀಲಾಂಜನಗಾರಿಯಿಂದ ಆತನು ಕಟ್ಟುತ್ತಾನಂತೆ. ನೋಡಿ, ತಂದೆಯ ಕನಿಕರ ಎಷ್ಟು ದೊಡ್ಡದಾಗಿರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುರಿಯಲ್ಪಟ್ಟಂಥ ನಿನ್ನ ಸೇವೆ, ಮುರಿಯಲ್ಪಟ್ಟಂಥ ನಿನ್ನ ಆತ್ಮಿಕತೆ ಬದುಕು, ಮುರಿಯಲ್ಪಟ್ಟಂಥ ನಿನ್ನ ಕುಟುಂಬ, ಮುರಿಯಲ್ಪಟ್ಟಂಥ ನಿನ್ನ ಮಕ್ಕಳು ಇವತ್ತು ತಂದೆ ತಾಯಿ ಮಾತನ್ನ ಮೀರಿ ನಡೆದು ಇವತ್ತು ಕುಟುಂಬದಲ್ಲಿ ಅನೇಕ ವಿಧವಾದಂಥ ಸ್ಥಿತಿಗತಿಗಳು ಇಲ್ಲದ ರೀತಿಯಲ್ಲಿ ಇವತ್ತು ಕುಟುಂಬ ಒಡೆದೋಗಿರುವುದಾದರೆ, ಯೇಸುವಿನ ನಾಮದಲ್ಲಿ ಈ ವಿನೂತನವಾದ 10ನೇ ತಿಂಗಳಿನಲ್ಲಿ ದೇವರು ನಿನ್ನ ಕುಟುಂಬವನ್ನ, ನಿನ್ನ ಮಕ್ಕಳನ್ನ, ನಿನ್ನ ಉದ್ಯೋಗವನ್ನ, ನಿನ್ನ ಆತ್ಮೀಕತೆಯ ಬದುಕನ್ನ, ನಿನ್ನ ಸೇವೆಯನ್ನ ಆತ್ಮೀಯ ಸೇವಕರೇ ಕಟ್ಟುವಂತ ಸಮಯ ಇದು, ಕಟ್ಟುವಂತ ಸಮಯ. ಯಾಕೆಂದ್ರೆ ಆತನ ಕೃಪೆ ಅಷ್ಟು ಶಾಶ್ವತವಾದದು, ಆತನ ಕರುಣೆ ನಮ್ಮನ್ನು ಯಾವತ್ತೂ ಸದಾ ಬಿಟ್ಟು ಅಗಲೋದಿಲ್ಲ. ಅಷ್ಟು ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವ ಹಾಗೆ ಆತನು ಕನಿಕರಿಸುವಂತ ದೇವರಂತೆ. ಮೊದಲನೇದಾಗಿ ಆತನು ರಕ್ಷಿಸುತ್ತಾನೆ, ಎರಡನೇದಾಗಿ ನಮ್ಮನ್ನು ಆತನು ಕಟ್ಟುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಮೂರನೇ ಒಂದು ಸಂಗತಿ ಮುಂದೆ ಓದಿಕೊಳ್ಳೋಣ. ನಿನ್ನ ಶಿಖರಗಳನ್ನ, ನಿನ್ನ ಬಾಗಿಲುಗಳನ್ನ, ನಿನ್ನ ಪೌಳಿ ಗೋಡೆಗಳನ್ನ ವಾವ್, ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ಅಮೂಲ್ಯವಾದಂಥ ವಸ್ತುಗಳಿಂದ
ನಮ್ಮ ಬದುಕನ್ನು ಆತನು ಕಟ್ಟುತ್ತಾನೆ ನೋಡ್ರಿ. ಆತನು ಕಟ್ಟುವ ದೇವರು. ಮುಂದೆ ಓದಮ್ಮ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅಧಿಕ ಸುಕ್ಷೇಮವಾಗುವುದು. ಶಿಕ್ಷಿತರು ಅಂದ್ರೆ ಅದರ ಕನ್ನಡದ ಪರ್ಯಾಯ ಅರ್ಥ ನೀತಿವಂತರಾಗುವರು. ನಿನ್ನ ಮಕ್ಕಳೆಲ್ಲರೂ ಸದಾ ನೀತಿವಂತರಾಗುವರು, ಶಿಕ್ಷಿತರಾಗುವರು. ಮೂರನೇ ಒಂದು ಸಂಗತಿ ಪ್ರೀತಿಯುಳ್ಳ ದೇವಶಂಡ್ರೆ, ಆತನ ಕರುಣೆ ನಮ್ಮ ಮೇಲೆ ಇರುವುದಾದರೆ ನಮ್ಮ ಮಕ್ಕಳನ್ನು ಆತನು ನೀತಿವಂತರನ್ನಾಗಿ ಮಾರ್ಪಡಿಸುತ್ತಾನೆ. ನಮ್ಮ ಕುಟುಂಬವನ್ನು ನೀತಿವಂತರ ಕುಟುಂಬವಾಗಿ ಮಾರ್ಪಡಿಸುತ್ತಾನೆ. ದೇನಾಕ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನೀತಿ ಇರುವಲ್ಲಿ ಭೀತಿ ಇರಲ್ಲ. ನೀತಿವಂತನ ಆ ಜೀವಿತದಲ್ಲಿ ಭಯ ಅನ್ನೋದೇ ಇರೋದಿಲ್ಲ, ಭೀತಿ ಅನ್ನೋದೇ ಇರಲ್ಲ. ದೇನಾಕ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸೌಲನ ಮತ್ತು ದಾವಿದನ ಅವರಿಬ್ಬರ ಜೀವಿತವನ್ನು ನೋಡುವಂತ ವೇಳೆಯಲ್ಲಿ ದಾವಿದನ ಅನೀತಿಯ ಕಾರ್ಯಗಳು, ಸೌಲನ ಅನೀತಿಯ ಕಾರ್ಯಗಳು ಯಾವ ರೀತಿಯಾಗಿ ಅವರನ್ನ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಆಶೀರ್ವಾದದ ಕಡೆಗೆ ನಡೆಸಿತು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಸೌಲನು ದಾವಿದನ ವಿಷಯದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳನ್ನು ನೋಡುವಾಗ ಬರೀ ಅನೀತಿಗಳೇ, ಅಕ್ರಮಗಳೇ ಆತನ ಮೇಲೆ ಎಸಗಿ ಅವನನ್ನು ಸಂಹಾರ ಮಾಡಬೇಕೆಂಬುದಾಗಿ ಇಷ್ಟಪಟ್ಟನು. ಆದರೆ ದಾವಿದನು ಮಾತ್ರ ನೀತಿಯನ್ನು ಬಿಟ್ಟುಕೊಳ್ಳಲಿಲ್ಲ. ದೇನಾಕೆ ಸ್ತೋತ್ರವಾಗಲಿ. ಬೈಬಲಲ್ಲಿ ನಾವು ನೋಡುತ್ತೇವೆ, ಈಗ ತಾನೇ ನಾವು ಓದಿದ್ದೀವಿ, ನಿಮ್ಮ ಮಕ್ಕಳು ಅಧಿಕವಾದಂಥ ಸುಕ್ಷೇಮವನ್ನು ಅವರು ಅನುಭವಿಸುತ್ತಾರೆ. ಪ್ರೀತಿಯುಳ್ಳ ದೇವಶಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ದಾವಿದನು ಬರೀ ಆ ರಾಜನ ಅರಮನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆತನು ಆ ರಾಜನಿಗೆ ಅಳಿಯನಾಗಬೇಕೆಂಬುದಾಗಿ ಇಷ್ಟಪಟ್ಟನು. ಅದಾದ ನಂತರ ದೇವರು ಅವನ ಅಳಿಯನಾಗಿ ಮಾತ್ರ ಮಾಡದೆ ಆತನು ಸಹಸ್ರಾಧಿಪತಿಯಾದನು. ಆಮೇಲೆ ಆ ದಾವಿದನನ್ನ ಆ ಅರಮನೆಯಲ್ಲಿ ಉನ್ನತವಾದಂಥ ಹುದ್ದೆಗೆ ಕರೆದುಕೊಂಡು ಹೋದನು. ಅದಾದ ನಂತರ ಆ ದಾವಿದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಇಸ್ರೇಲರಿಗೆ ಚಕ್ರವರ್ತಿಯಾಗಿ ಆತನನ್ನು ಮಾರ್ಪಡಿಸುತ್ತಾನೆ. ಆದರೆ ಸೌಲನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನಲ್ಲಿ ತುಂಬಿದಂಥ ಅನೀತಿ, ಅಕ್ರಮದ ನಿಮಿತ್ತವಾಗಿ ಅವನು ಕೆಡವಲ್ಪಟ್ಟನು. ಅನೇಕ ವಿಧವಾದ ಕಷ್ಟ ನಷ್ಟಕ್ಕೆ ಅವನ ಮತ್ತು ಅವನ ಸಂತತಿ ನೋವನ್ನು ಅನುಭವಿಸಿದಂಥ ಕ್ರಿಯೆಗಳನ್ನು ನಾವು ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇವತ್ತು ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಶಂಡ್ರೆ, ಕರ್ತನು ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಇವತ್ತು ಭಯಭಕ್ತಿ ಉಳ್ಳವರಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ, ಅಯ್ಯೋ ಇವತ್ತು ನನ್ನ ಮಗನು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಮಗಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಇವರ ಭವಿಷ್ಯತ್ತು ಏನಾಗುತ್ತದೋ ಎಂಬುದಾಗಿ ಒಂದು ವೇಳೆ ಕಳವಳ ಪಡುತ್ತಾ ಅನೇಕ ಯವನಸ್ಥ ಮಕ್ಕಳು ಈ ಸಂದೇಶವನ್ನು ನೀವು ಆಲಿಸ್ತಾ ಇರಬಹುದು ಮನೆಯಲ್ಲಿ. ದೇವಚಂದ್ರೆ, ನಿಜವಾಗ್ಲೂ ಸದಾ ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿಯಾಗಿಯೂ ಸಹ ಅವರು ಮೋಸ ಮಾಡುವುದಿಲ್ಲ. ಯಾವ ಸಂದರ್ಭದಲ್ಲೂ ಸದಾ ಅನೀತಿಯ ಕಾರ್ಯಗಳಲ್ಲಿ ನನ್ನ ಮಕ್ಕಳು ಬಿದ್ದು ಹೋಗ್ಬೇಕೆಂಬುದಾಗಿ ಇಷ್ಟಪಡಲ್ಲ. ಒಂದು ವೇಳೆ ಕಠಿಣವಾದಂಥ ಮಾತುಗಳನ್ನು ತಂದೆ ಹೇಳುವುದಾದರೂ ಅಥವಾ ತಾಯಿ ಹೇಳುವುದಾದರೂ ಅದರ ಹಿಂದೆ ಬಲವಾದಂಥ ಪ್ರೀತಿ ಅಡಕವಾಗಿರುವಂಥದ್ದಾಗಿದೆ. ಇಲ್ಲಿ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ, ದೇವರು ನಮಗೆ ವಾಗ್ದಾನ ಕೊಡ್ತಾ ಇದ್ದಾನೆ, ತಂದೆಯು ಮಕ್ಕಳನ್ನು ಕನಿಕರಿಸುವ ರೀತಿನಲ್ಲಿ ಅಂತ. ಆತ್ಮೀಯ ದೇವಚಂದ್ರೆ, ಅನೇಕ ಸಂದರ್ಭಗಳಲ್ಲಿ ಯವನಸ್ಥ ಮಕ್ಕಳಿಗೆ ನಾವು ಗದರಿಸುವಾಗ ಅಥವಾ ಅವರಿಗೆ ಭಯಭಕ್ತಿಯಲ್ಲಿ ನಡೆಯಿರಿ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಅವರು ತುಂಬಾ ಬೇರೆ ರೀತಿಯಲ್ಲೇ ನಮಗೆ ಯೋಚನೆ ಮಾಡ್ತಾರೆ. ನಮಗೆ ಫ್ರೀಡಮ್ ಇಲ್ಲ, ನಮಗೆ ಈ ಮನೆಯಲ್ಲಿ ಬಂದರೆ ಸಂತೋಷ ಸಿಗೋದಿಲ್ಲ ಅಂತ. ಆದರೆ ನಮ್ಮ ಕಾಲಗಳಲ್ಲಿ ಹಾಗಿರಲಿಲ್ಲ. ನನ್ನ ತಂದೆಗೆ ತಾಯಿಗೆ ನಾವು 7 ಜನ ಮಕ್ಕಳು, 3 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ನಾನೇ ದೊಡ್ಡವನು. ನನ್ನ ತಮ್ಮ ನನಗಿಂತ ಚಿಕ್ಕವನು, ಸ್ವಲ್ಪ ತುಂಬ ಕಿಲಾಡಿ. ಎಷ್ಟು ಕಿಲಾಡಿ ಅಂದರೆ ಅಷ್ಟು ಕಿಲಾಡಿ. ನನ್ನ ತಂದೆ ಮತ್ತು ನನ್ನ ತಮ್ಮ ಇಬ್ಬರು ಫ್ರೆಂಡ್ಸ್ ಥರ ಇರ್ತಿದ್ರು. ನಾವು ಉಳಿದಂಥ 3 ಅಣ್ಣ ತಮ್ಮದರೆಲ್ಲ ಸ್ವಲ್ಪ
ನಮ್ಮ ತಂದೆಗೆ ನಾವು ಭಯ ಪಡ್ತಾ ಇದ್ವಿ. ನಾವು ಚಿಕ್ಕ ವಯಸ್ಸಿನಲ್ಲಿ ಇರುವಂಥ ಸಂದರ್ಭದಲ್ಲಿಯೇ ನಮ್ಮ ತಂದೆ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು ಅವರು ಬೆಳೆಸಿದರು. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಊಟ ಇಲ್ಲದೆ ಅವರು ಮಲಗಿದ್ರು ಸದಾ ನಮಗೆ ಉಪವಾಸ ಇಟ್ಟಂಥ ದಿನಗಳು ಯಾವತ್ತೂ ಇರಲಿಲ್ಲ. ಆದರೆ ಭಯಂಕರವಾದಂಥ ಶಿಕ್ಷೆ ಆ ದಿನಮಾನಗಳಲ್ಲಿ ನಮ್ಮ ತಂದೆ ಮುಖಾಮುಲಾಶ್ ನೋಡ್ತಾನೆ ಇರಲಿಲ್ಲ. ನಾವು ಕರೆಕ್ಟಾಗಿ ರಾತ್ರಿ ಟೈಮ್ನಲ್ಲಿ 7 ಗಂಟೆಗೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳುವಂಥ ಸಮಯದಲ್ಲಿ ಊಟಕ್ಕೆ ಬಂದು ಕೂತ್ಕೊಳ್ಬೇಕು. ಕೂತ್ಕೊಳ್ಳಿಲ್ಲ ಅಂದರೆ ನಮ್ಮ ತಂದೆ ನಾವು ಎಲ್ಲಿರ್ತೀವೋ ಅಲ್ಲೇ ಬಂದು ನಮ್ಮನ್ನು ಹುಡುಕಿ ಅದೇ ಸ್ಥಳದಲ್ಲಿ ಹೊಡೆದು ಕರ್ಕೊಂಡು ಬಂದು ಮನೆಗೆ ತಂದು ಮತ್ತೆ ಹೊಡಿತಾ ಇದ್ರು. ಅಷ್ಟು ಮಾತ್ರವಲ್ಲ, ನಾವು ಬೆಳೆದು ದೊಡ್ಡವರಾದ ನಂತರ ನಮ್ಮ ತಮ್ಮ ಸ್ವಲ್ಪ ದಾರಿ ತಪ್ಪಿದ, ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ. ಆ ವೇಳೆಯಲ್ಲಿ ನಮ್ಮ ತಂದೆಗೆ ಆ ಸಂಗತಿ ಗೊತ್ತಾಯಿತು. ಗೊತ್ತಾದಂಥ ವೇಳೆಯಲ್ಲಿ ಒಂದು ವೇಳೆ ಕುಡಿದ್ರೆ ವಾಸನೆ ಬರುತ್ತಲ್ವಾ, ನಮ್ಮ ಮನೆಯಲ್ಲಿ ಆತನೊಬ್ಬನೇ ಕುಡಿತಾ ಇದ್ದ. ವಾಸನೆ ಬರುವಂಥ ವೇಳೆಯಲ್ಲಿ ಆತನು ಅದು ಬರಬಾರ್ದು ಎಂಬುದಾಗಿ ಹೇಳಿ ಅಡಕೆ ಚೀಟೋ ಯಾವುದೋ ಒಂದನ್ನು ಹಾಕ್ಕೊಂಡು ಬರುವಾಗ ನಮ್ಮ ತಂದೆ ಅವರಿಬ್ಬರು ಫ್ರೆಂಡ್ಸ್ ಥರ ಇದ್ದರು. ಆ ವೇಳೆಯಲ್ಲಿ ನಮ್ಮ ತಂದೆ ಅವನನ್ನು ಹೀಗೆ ಹೊಡಿತಾ ಇದ್ರು, ಡೈರೆಕ್ಟಾಗಿ ಹೊಡಿತಾ ಇದ್ರು. ಅಂದರೆ ದೊಡ್ಡ ದೊಡ್ಡ ಮಕ್ಕಳು ನಾವು ಅವಾಗ ಹೊಡಿತಾ ಇದ್ರು. ಮನೆ ಬಿಟ್ಟು ಹೋಗು, ನೀನು ಊಟ ಮಾಡಬೇಡ, ನಮ್ಮ ಮನೆಗೆ ಬರಬೇಡ, ಇವನಿಗೆ ಊಟ ಕೊಡಬೇಡ ಅಂತ ಹೇಳಿ ನಮ್ಮ ತಾಯಿಗೆ ತುಂಬ ಗದರಿಸೋರು. ಅವನು ಅನ್ನೋನು ನಾನು ಕುಡಿದು ಬಂದಿಲ್ಲ ಅಂತ. ಆದರೆ ನಮ್ಮ ತಂದೆ ಆಲ್ರೆಡಿ ಕುಡಿಯೋದ್ರಲ್ಲಿ ಕಿಂಗ್. ನಾನು SLC ಇರುವಂಥ ಸಂದರ್ಭದಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಎಂಬುದಾಗಿ ಒಂದು ಭಯ ನನ್ನ ತಂದೆಗೆ ಬಂದಾಗ, ಅವತ್ತು SLC ನಾನು ಓದುತ್ತಿರುವಂಥ ಸಂದರ್ಭದಲ್ಲಿ ನನಗೋಸ್ಕರವಾಗಿ ನನ್ನ ತಂದೆ ಕುಡಿಯೋದನ್ನು ಬಿಟ್ಟರು. ದೇನಾಕ್ಕೆ ಸ್ತೋತ್ರವಾಗಲಿ. ಆ ವೇಳೆಯಿಂದ ಅವರು ಕುಡಿಯೋದಕ್ಕೆ ಪ್ರಾರಂಭ ಮಾಡಲಿಲ್ಲ, ಮತ್ತು ಯಾವತ್ತೂ ಸದಾ ಕುಡಿಯೋದಕ್ಕೆ ಹೋಗಲಿಲ್ಲ. ಆದರೆ ತಮ್ಮನ ವಿಷಯದಲ್ಲಿ ತುಂಬ ಮನೆಯಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಹೇಳ್ತಾ ಇದ್ರು, ಇವನಿಗೆ ಊಟಕ್ಕೆ ಕೊಡಬೇಡ ಅಂತ. ನಮ್ಮ ತಮ್ಮ ಹಾಗೆ ಮಲಗಿರುವಂಥ ವೇಳೆಯಲ್ಲಿ ನಮ್ಮ ತಂದೆ ಹೊರಗಡೆ ಹೋಗಿರೋರು. ಆವಾಗ ಲೇಟಾಗಿ 10 ಗಂಟೆಗೆ ನಮ್ಮ ತಂದೆ ಮನೆಯಲ್ಲಿ ಬರುವಾಗ ನಮ್ಮ ತಾಯಿಗೆ ಅವ್ರು ಹೇಳ್ತಾ ಇದ್ರು, ಅವ್ರು ತುಂಬ ಪ್ರೀತಿ ಮಾಡ್ತಾ ಇದ್ರು. ನಮ್ಮ ತಂದೆ ತಾಯಿ ಇಬ್ಬರು ತುಂಬ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾರೆ. ನಮ್ಮ ತಾಯಿಗೆ ಹುಚ್ಚಮ್ಮ ಹುಚ್ಚಮ್ಮ ಅಂತ ಕರಿತಾ ಇದ್ರು. ಅಂದರೆ ನಿನಗೇನು ಗೊತ್ತಾಗಲ್ಲ, ನಿನ್ನ ಮಕ್ಕಳಿಗೆ ಸರಿಯಾಗಿ ಸಾಕಾಗಲ್ಲ, ನಿನಗೆಲ್ಲ ಮೋಸ ಮಾಡಿಬಿಡ್ತಾರೆ ಅಂತ ಹೇಳಿ ಹುಚ್ಚಿ ಹುಚ್ಚಿ ಅಂತ ಕರೆಯೋರು ನಮ್ಮ ಅಪ್ಪ. ನಾನು ಕಿವಿಯಾರೆ ಕೇಳಿದಂಥ ಒಂದು ಸಂಗತಿ ಏನಂದರೆ, ನಮ್ಮ ತಂದೆ ರಾತ್ರಿ 10 ಗಂಟೆಗೆ ಬಂದು, ಹುಚ್ಚಿ ಮಂಜುಗೆ ಊಟಕ್ಕೆ ಹಾಕ್ದ್ಯಾ, ಊಟ ಮಾಡಿದ್ನಾ? ಇಲ್ಲ ಇಲ್ಲ, ನೀವಿಬ್ಬರು ಗಲಾಟೆ ಮಾಡ್ತಾ ಇದ್ದೀರಾ, ಇಷ್ಟೆಲ್ಲ ಗಲಾಟೆ ಆದರೆ ನಾನೆಲ್ಲಿ ಊಟಕ್ಕೆ ಹಾಕಲಿ, ನೀನು ಹಾಕಬೇಡ ಅಂತ ಹೇಳಿದೆಯಲ್ಲ, ಅದಕ್ಕೋಸ್ಕರವಾಗಿ ನಾನು ಊಟಕ್ಕೆ ಹಾಕಲಿಲ್ಲ ಎಂಬುದಾಗಿ ನಮ್ಮ ತಾಯಿ ಹೇಳುವಂಥ ಸಂದರ್ಭದಲ್ಲಿ ಮೆಲ್ಲಗೆ ನಮ್ಮ ತಂದೆ ಮಾತನಾಡ್ತಿದ್ದಾರೆ. ನಾನೇನೋ ಹೇಳ್ತೀನಿ ಅವನು ಸರಿಯಾಗಲಿ ಅಂತ, ನೀನೊಬ್ಬ ತಾಯಿ ಅಲ್ವಾ, ನೀನು ಅವನಿಗೆ ಊಟ ಹಾಕಬೇಕಿತ್ತಲ್ಲ, ನೀನು ಯಾಕೆ ಹಾಕಲಿಲ್ಲ ಊಟ? ಎಬ್ಬರಿಸಿ ಊಟ ಕೊಡು, ಮೊದಲು ಊಟ ಕೊಡು ಅಂಥೇಳಿ ಮೆಲ್ಲಕ್ಕೆ ಹೇಳ್ತಾ ಇದ್ದ. ಆವಾಗ ನಮ್ಮ ತಾಯಿ ನಗ್ತಾ ನಗ್ತಾ ಹೇಳ್ತಾ ಇದ್ದಾರೆ, ಎಷ್ಟು ದಿನ ಅಂತ ಇಬ್ಬರು ನಾಟಕ ಆಡ್ತೀರಾ, ನಾನು ಆಲ್ರೆಡಿ ಅವನಿಗೆ ಊಟ ಹಾಕಿದೆ ಕಣ್ರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದನಾಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ನಮಗೆ ಶಿಕ್ಷೆ ಕೊಡುತ್ತಾರೆ ಅಂದರೆ ಅದು ಒಳ್ಳೆಯದಕ್ಕೋಸ್ಕರವಾಗಿ, ಭವಿಷ್ಯತ್ತಿನಲ್ಲಿ ನಾವು ಸುಕ್ಷಿತರಾಗಿ ಸುಕ್ಷೇಮವನ್ನು ಹೊಂದಿಕೊಳ್ಳುವುದಕ್ಕಾಗಿಯೇ ನಮಗೆ ತಂದೆ ತಾಯಿಗಳು ಶಿಕ್ಷೆಯನ್ನು ಕೊಡುತ್ತಾರೆ. ಇವತ್ತು ತಾಯಿ ಮೇಲೆ ಕೋಪ, ತಂದೆ ಮೇಲೆ ಕೋಪ ಮಾಡಿಕೊಳ್ಳುವಂಥ ಯೌವನಸ್ಥರೇ, ಯಾರು ಸದಾ ತಾಯಿ ತಂದೆ ಮೇಲೆ ಕೋಪ ಮಾಡಿಕೊಳ್ಬೇಡ್ರಿ. ತಂದೆ ತಾಯಿಗಳಿಗೆ ಅಷ್ಟು ಕನಿಷ್ಠವಾಗಿ ನೀವು ನೋಡಬೇಡ್ರಿ. ನಿಮ್ಮ ತಾಯಿಯ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ, ನಿನ್ನನ್ನು ಜನ್ಮ ಕೊಡುವಂಥ ಸಂದರ್ಭದಲ್ಲಿ ರಕ್ತಪಾತವೇ ಆಗುತ್ತದೆ. ರಕ್ತದ ಮಡುವಿನಲ್ಲಿ ನೀನು ಹುಟ್ಟಬೇಕಾಗ್ತದೆ. ಅಂಥ ಒಂದು ಹಿಂಸೆಯನ್ನು ಅನುಭವಿಸಿನೇ ನಿನ್ನ ತಾಯಿ ನಿನಗೆ ಜನ್ಮ ಕೊಡ್ತಾರೆ. ತಾಯಿ ಮಾತಿಗೆ ನೀನು ಓಗೊಡಬೇಕಾಗುತ್ತದೆ. ತಂದೆ ಒಂದು ವೇಳೆ ತಾನು ತಿನ್ನುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಹಗಲೆಲ್ಲ ಆತನು ಕಷ್ಟಪಟ್ಟು ತನ್ನ ಮಕ್ಕಳು ಹಸಿವಿನಿಂದ ಇರ್ತಾರೆ ಎಂಬುದಾಗಿ ಹೇಳಿ ಆತನು ಆ ರಾತ್ರಿ ವೇಳೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ತನ್ನ ಮಕ್ಕಳಿಗೆ ಬೇಕಾದಂಥ ಪ್ರತಿಯೊಂದು ಆಹಾರವನ್ನು ಆತನು ಶೇಖರಿಸಿಕೊಂಡು ಬರ್ತಾನೆ. ಪ್ರತಿಯೊಂದು ದಿನವೂ ಸದಾ ತಂದೆ ದುಡಿಮೆ ಮಾಡಲಿಲ್ಲ ಅಂದರೆ ಮಕ್ಕಳ ಹೊಟ್ಟೆ ಹಸಿವಿನಿಂದ ಬಳಲಬೇಕಾಗ್ತದೆ. ಇವತ್ತು ಎಷ್ಟೋ ಯವನಸ್ಥ ಮಕ್ಕಳು ತಂದೆ ತಾಯಿ ಮಾತನ್ನ ಮೀರಿ ನಡೀತಾ ಇರುವುದಾದರೆ,
ಯೇಸುವಿನ ನಾಮದಲ್ಲಿ ಈ ಲೋಕದ ತಂದೆಯಾಗಿರುವಂತ ಆ ವ್ಯಕ್ತಿ ತನ್ನ ಮಕ್ಕಳನ್ನ ಕನಿಕರಿಸುತ್ತಾನೆ. ಹೇಗೆ ಕನಿಕರಿಸುತ್ತಾನೆ ನೋಡ್ರಿ. ಒಂದು ಹೊತ್ತು ಊಟ ಮಾಡಲಿಲ್ಲ ಅಂದ್ರೂ ಸದಾ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಮಾತನಾಡಿಕೊಂಡು ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಆದ್ರೆ ನಮ್ಮ ಕನಿಕರುಳ್ಳಂತ ತಂದೆಯ ಆ ಸನ್ನಿಧಾನದಲ್ಲಿ ಬದುಕುತ್ತಿರುವಂತ ನಾವು ಭಯಭಕ್ತಿಯಿಂದ ಇರುವುದಾದ್ರೆ, ನಮ್ಮ ಮಕ್ಕಳಿಗೆ ನಾವು ಭಯಭಕ್ತಿಯನ್ನು ಕಲಿಸುವುದಾದ್ರೆ, ಆ ಕರುಣೆ ನಮ್ಮ ಮಕ್ಕಳಿಗೆ ಶಿಕ್ಷಿತರನ್ನಾಗಿ ಮಾಡಿ ಈ ಲೋಕದಲ್ಲಿ ನೀತಿವಂತರನ್ನಾಗಿ ಮಾರ್ಪಡಿಸಿ ಅವರಿಗೆ ಸುಕ್ಷೇಮವನ್ನ ಅದು ಕೊಡುವಂಥದ್ದಾಗಿದೆ. ಆತನ ಕರುಣೆ ನೋಡ್ರಿ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಅಮೂಲ್ಯವಾದದ್ದು. ಮೊದಲನೇದು, ಅದು ಕರುಣೆ ರಕ್ಷಣೆಯನ್ನು ಕೊಡುತ್ತದೆ. ಎರಡನೇದು, ಅದು ನಮಗೆ ವಿಶೇಷವಾದಂತ ದೆನಾಕೆ ಸ್ತೋತ್ರವಾಗಲಿ ಕಟ್ಟುವಿಕೆಯನ್ನು ಮಾಡುತ್ತದೆ ನಮ್ಮ ಬದುಕಿನಲ್ಲಿ. ಮೂರನೇದು, ನಮಗೆ ಅಧಿಕವಾದಂತ ಸುಕ್ಷೇಮವನ್ನು ಕೊಡುವಂಥದ್ದಾಗಿದೆ. ಮುಂದೆ ಹೋದಮ್ಮ. ಧರ್ಮವೇ ನಿನಗೆ ಆಧಾರ, ಧರ್ಮವೇ ನಿನಗೆ ಆಧಾರ, ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ನಿನಗೆ ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡಿ, ದೆನಾಕೆ ಸ್ತೋತ್ರವಾಗಿ ನಾಶನ ನಿನಗೆ ದೂರವಾಗಿರ್ತದೆ, ನಿನಗೆ ಹೆದರಿಕೆ ಇರುವುದಿಲ್ಲ. ನಾಶನ ನಿನ್ನನ್ನು ಮುಟ್ಟೋದಕ್ಕಾಗಲ್ಲ, ನಿನಗೆ ಹೆದರಿಕೆ ಇರೋದೇನೇ ಇಲ್ಲ. ದೆನಾಕೆ ಸ್ತೋತ್ರವಾಗಲಿ. ಆತನು ನಿನ್ನನ್ನು ಕರುಣಿಸುವುದಾದ್ರೆ ಇವತ್ತು ನಾವೆಲ್ಲರೂ ಬದುಕಿದ್ದೇವೆ, ಧೈರ್ಯದಿಂದ ಇದ್ದೇವೆ. ಯಾವ ರೋಗ, ಯಾವ ವಿರೋಧ, ಯಾವ ಶತ್ರು, ಯಾವ ಬಾಧೆ ನಮ್ಮನ್ನು ಮುಟ್ಟೋದಿಲ್ಲ. ಕಾರಣ ಒಂದೇ, ಪ್ರೀತಿಯುಳ್ಳ ದೇವಶಂಡ್ರೆ, ನನ್ನ ದೇವರು ನನ್ನನ್ನು ಕರುಣಿಸುತ್ತಾನೆ. ನನಗೆ ನನ್ನ ದೇವರಿದ್ದಾನೆ. ನನ್ನ ತಂದೆಗಿತ್ತಲೂ ತಾಯಿಗಿತ್ತಲೂ ನನ್ನನ್ನು ಮಿಗಿಲಾಗಿ ಆತನು ನೋಡುವಂತವನಾಗಿದ್ದಾನೆ. ದೆನಾಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ, ದೇವರ ಸಮಕ್ಷಮದಲ್ಲಿ ಇವತ್ತು ನೀನು ಧೈರ್ಯದಿಂದ ಇರಬಹುದು. ನೀನು ಕರ್ತನಿಗೆ ಭಯಭಕ್ತಿ ಉಳ್ಳವನಾಗಿ ನಡೆದುಕೊಂಡು ನಿನ್ನ ವೈಯಕ್ತಿಕವಾದಂಥ ಬದುಕಿನಲ್ಲಿ ಅನೀತಿ, ಅಕ್ರಮ, ಅನೇಕ ವಿಧವಾದಂಥ ಕೆಟ್ಟ ಕೆಲಸವನ್ನ ಬಿಟ್ಟು ನೀನು ಭಯಭಕ್ತಿಯಿಂದ ನೀನು ಬದುಕುವುದಾದರೆ ನಿನ್ನ ಬದುಕಿನಲ್ಲಿ ಹೆದರಿಕೆ ಅನ್ನೋದೇ ಇರೋದಿಲ್ಲ. ಯಾವ ಶತ್ರು ಸದಾ ನಿನ್ನನ್ನು ಮುಟ್ಟೋದಕ್ಕೆ ಆಗಲ್ಲ, ಯಾವ ವಿರೋಧಗಳು ಸದಾ ನಿನ್ನನ್ನು ಸೋಕದ ಹಾಗೆ ದೇವರೇ ತನ್ನ ಕರುಣೆಯ ಮೂಲಕವಾಗಿ ನಿನ್ನನ್ನು ಭದ್ರಪಡಿಸುತ್ತಾನೆ. ದೆನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಶಂಡ್ರೆ, ಅದಕ್ಕಾಗಿಯೇ ನಾವು ಈ ಲೋಕದಲ್ಲಿ ಮನುಷ್ಯರ ಕರುಣೆ ಒಳಗೊಂದು ಹೊರಗೊಂದು ತೋರಿಕೆಯ ಮಾತನ್ನ ಅದು ವ್ಯಕ್ತಿಗತವಾಗಿ ವ್ಯಕ್ತಪಡಿಸುತ್ತಾರೆ. ಆದ್ರೆ ದೇವರು ನೋಡ್ರಿ ನಮ್ಮನ್ನ ರಕ್ಷಿಸುತ್ತಾನೆ, ನಮ್ಮನ್ನ ಕಟ್ಟುತ್ತಾನೆ, ನಮ್ಮನ್ನ ಸುಕ್ಷೇಮವಾಗಿರಿಸುತ್ತಾನೆ. ಯಾವ ಹೆದರಿಕೆಯೂ ಸದಾ ಬರದ ಹಾಗೆ ಆತನ ಕರುಣೆ ನಮ್ಮನ್ನ ಕಾಪಾಡುವಂಥದ್ದಾಗಿದೆ. ಐದನೇದಾಗಿ ನಾವು ಓದಿಕೊಳ್ಳೋಣ. ದೆನಾಕೆ ಸ್ತೋತ್ರವಾಗಲಿ. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯ ಮಾಡಿದರೆ, ಅಂದ್ರೆ ವಿರೋಧ ಮಾಡಿದ್ರೆ, ಅಪ್ಪನಿಂದ ಅಲ್ಲ, ಯಾರು ನಿನ್ನ ಮೇಲೆ ವ್ಯಾಜ್ಯ ಮಾಡುತ್ತಾರೋ ಕೆಡವಲ್ಪಡುವರು. ಕೇಳು, ಕೆಂಡವನ್ನ ಊದುತ್ತಾ ಉಪಯುಕ್ತವಾದಂತ ಆಯುಧಗಳನ್ನುಂಟು ಮಾಡಿದ ಕಮ್ಮಾರನನ್ನು ಸೃಷ್ಟಿ ಮಾಡಿದವನು ನಾನೇ, ಹಾಳು ಮಾಡುವ ಕೆಡುಕನನ್ನ ನಿರ್ಮಿಸಿದವನು ನಾನೇ. ನೋಡಿ, ದೆನಾಕೆ ಸ್ತೋತ್ರವಾಗಲಿ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ನಿನ್ನನ್ನ ಜಯಿಸೋದಕ್ಕೆ ಆಗೋದೇ ಇಲ್ಲ. ನಿಮಗೆಲ್ಲ ಗೊತ್ತಾ? ದೆನಾಕೆ ಸ್ತೋತ್ರವಾಗಲಿ. ಚಿಕ್ಕ ಮಕ್ಕಳಿಗೆ ಕೇಳ್ರಿ, ಅವ್ರ ನಂಬಿಕೆ ಎಷ್ಟು ದೊಡ್ಡದಿರ್ತದಂದ್ರೆ, ಒಬ್ಬ ದೊಡ್ಡ ವ್ಯಕ್ತಿ ಬಂದ್ಬಿಟ್ಟು ಆ ಮಗುಗೆ ಹೊಡಿತೀನಿ ನೋಡೋದ್ ಅಂತ ಹೇಳಿದ್ರೆ ಆ ಮಗು ಏನ್ ಹೇಳುತ್ತೆ? ಯಾಕೆ ಹೊಡಿತೀಯ? ತಡಿ, ನಮ್ಮಪ್ಪನ ಕರೀತೀನಿ ಅಂತ. ನಮ್ಮಪ್ಪ ಯಾರು ಗೊತ್ತಾ? ಅವರಪ್ಪ ಬಲಹೀನನೇ ಇರ್ಬೋದು, ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರುವಂತ ವ್ಯಕ್ತಿ ಇರ್ಬೋದು. ಆ ಚಿಕ್ಕ ಮಗುವಿನ ನಂಬಿಕೆ ನೋಡ್ರಿ. ನಾನು ನೋಡಿದ್ದೇನೆ ಹಳ್ಳಿಗಳಲ್ಲಿ ಇರುವಂತ ಸಂದರ್ಭಗಳಲ್ಲಿ ಅವ್ರ ಬಾಯಿ ಕೊಟ್ಟು ಮಾತಾಡಕ್ಕಾಗಲ್ಲ. ಯಾಕೆ ಹೊಡಿತೀಯ? ನಮ್ಮಪ್ಪ ಕರಿತೀನಿ ತಡಿ, ಅಪ್ಪ ಅಂತ ಹೇಳಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೀತಿಯುಳ್ಳ ದೇವಚನ, ನಮ್ಮ ದೇವರು ಯಾರು ಗೊತ್ತಾ? ಈ ಲೋಕದಲ್ಲಿ ಕೆಡುಕನನ್ನು ಉಂಟು ಮಾಡಿದವನು ಆತನೇ, ಕಮ್ಮಾರನನ್ನು ಉಂಟು ಮಾಡಿದವನು ಆತನೇ.
ಬೆಂಕಿ ಕಾರುವಂತ ವಿರೋಧಿಗಳನ್ನ, ಶತ್ರುಗಳನ್ನ ಉಂಟು ಮಾಡಿದವನು ಆತನೇ. ಸೈತಾನನನ್ನು ಸಹ ಉಂಟು ಮಾಡಿದವನು ಆತನೇ. ಈ ಲೋಕದಲ್ಲಿ ಬರುವಂತ ಎಲ್ಲಾ ವಿಧವಾದಂತ ತಡೆಗಳನ್ನ ತರುವಂತ ವ್ಯಕ್ತಿಗಳನ್ನುಂಟು ಮಾಡಿದವನು ಆತನೇ. ನೀನು ಕರ್ತನಲ್ಲಿ ಭಯಭಕ್ತಿ ಉಳ್ಳವಳಾಗಿ, ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದುಕೊಂಡು ಕರ್ತನ ಸಮ್ಮುಖದಲ್ಲಿ, ದೇವಾ ತಂದೆ, ನಿನ್ನ ಕರುಣೆ ನನಗೆ ಸಾಕು ಎಂಬುದಾಗಿ ಆತನ ಕರುಣೆಗೆ ನೀನು ಪಾತ್ರನಾಗುವುದಾದರೆ, ದೇವರ ವಾಗ್ದಾನ ವಚನ ಹೀಗೆ ಹೇಳ್ತದೆ, ನಿನ್ನ ವಿರೋಧವಾಗಿ ಕಲ್ಪಿಸಿದಂತ ಯಾವ ಆಯುಧವು ನಿನಗೆ ಜಯಿಸೋದಕ್ಕೆ ಆಗೋದಿಲ್ಲ. ಯಾವ ಆಯುಧವೂ ಸದಾ ನಿನಗೆ ಜಯಿಸೋದಕ್ಕಾಗಲ್ಲ. ಈ 10ನೇ ತಿಂಗಳಿನ ಈ ವಿಶೇಷವಾದಂತ ವಾಗ್ದಾನ, ಪ್ರೀತಿಯುಳ್ಳ ದೇವಜನರೇ, ಆ ತಂದೆಯ ಕರುಣೆ ನಿನಗೆ ಸಿಗುವುದಾದರೆ, ಮೊದಲನೇದಾಗಿ ರಕ್ಷಣೆ, ಎರಡನೇದಾಗಿ ಕಟ್ಟುವಿಕೆ, ಮೂರನೇದಾಗಿ ಸುಕ್ಷೇಮ, ನಾಲ್ಕನೇದಾಗಿ ನಿನಗೆ ಹೆದರಿಕೆ ಆಗೋದಿಲ್ಲ. ಯಾವ ಶತ್ರುಗಳು ಸದಾ ನಿನ್ನನ್ನು ಜಯಿಸೋದಕ್ಕೆ ಆಗೋದೇ ಇಲ್ಲ. ಆತನ ಕರುಣೆಯಿಂದ ನಿನ್ನನ್ನು ಯಾರು ದೂರ ಮಾಡೋದಕ್ಕಾಗಲ್ಲ. ಆತನ ಹಸ್ತ ಅಷ್ಟು ಬಲಿಷ್ಠವಾಗಿರುವಂಥದ್ದಾಗಿದೆ. ಇವತ್ತು ಯಾವ ವಿಧವಾದಂಥ ಪರಿಸ್ಥಿತಿಗಳಿಂದ ನೀನು ಸೋತು ಹೋಗಿದೆಯಾ, ನಿನ್ನ ಬಿಸ್ನೆಸ್ ವಿಷಯದಲ್ಲಿಯೋ, ಮಕ್ಕಳ ವಿಷಯದಲ್ಲಿಯೋ, ಕುಟುಂಬದ ವಿಷಯದಲ್ಲಿಯೋ, ಸೇವೆ ವಿಷಯದಲ್ಲಿಯೋ, ಅಯ್ಯೋ ನನ್ನ ಸೇವೆಗೆ ಇಷ್ಟೊಂದು ತಡೆಗಳನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ಭಯಪಡಬೇಡ. ದೇವರು ನಿನ್ನ ರಕ್ಷಿಸ್ತಾನೆ. ನಿನ್ನ ಕುಟುಂಬ, ನಿನ್ನ ಮನೆ, ನಿನ್ನ ಮಕ್ಕಳನ್ನು ದೇವರು ಕಟ್ಟುತ್ತಾನೆ. ನಿನ್ನ ಮಕ್ಕಳನ್ನು ದೇವರು ಅಧಿಕ ಸುಕ್ಷೇಮವನ್ನು ಕೊಡುತ್ತಾನೆ. ನಿನ್ನ ಬದುಕಿನಲ್ಲಿ ಯಾವ ಭಯ ಇಲ್ಲದ ಹಾಗೆ ದೇವರು ನಿನ್ನ ನಡೆಸ್ತಾನೆ. 5ನೇ ಒಂದು ಸಂಗತಿ, ನಿನ್ನ ವಿರೋಧವಾಗಿ ಯಾವ ಆಯುಧ, ಅದು ಮಾಟ, ಮಂತ್ರ, ಶತ್ರುವಿನ ತಂತ್ರ, ಯಾವುದೇ ವಿಧವಾದ ಪರಿಸ್ಥಿತಿಗಳು ಇರುವುದಾದ್ರೂ ಸಹ ಅದು ನಿನ್ನನ್ನು ಜಯಿಸೋದಕ್ಕೆ ಆಗಲ್ಲ. ನೀನು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರೋ, ಆ ದೇವರ ಕರುಣೆಯನ್ನು ಹೊಂದಿಕೊಳ್ಳೋದಕ್ಕೆ ನಿನ್ನ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸು. ಅಷ್ಟು ಮಾಡು, ಉಳಿದಿದ್ದೆಲ್ಲವನ್ನ ದೇವರು ನೋಡುತ್ತಾನೆ. ಈ 2024ನೇ ಇಸ್ವಿಯ ಈ 10ನೇ ತಿಂಗಳಿನ ಈ ಮೊದಲನೇ ದಿನದಲ್ಲಿ ದೇವರು ನಿನ್ನನ್ನು ರಕ್ಷಿಸಲಿ, ನಿನ್ನ ಕುಟುಂಬವನ್ನ, ನಿನ್ನ ಮಕ್ಕಳನ್ನ ಕಟ್ಟಲಿ, ಉನ್ನತವಾದ ಸುಕ್ಷೇಮವನ್ನ ನಿನ್ನ ಆತ್ಮಿಕತೆ ಬದುಕಿಗೆ ಕೊಡಲಿ. ಯಾವ ಭಯವೂ ನಿನಗೆ ಬರಗೊಡದೆ, ಯಾವ ಜಯವೂ ಸದಾ ಶತ್ರು ಹೊಂದಿಕೊಳ್ಳದ ರೀತಿಯಲ್ಲಿ ನಿನ್ನನ್ನು ಬಲಪಡಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, 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 ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವ, ಕರ್ತನೆ ಸ್ವಾಮಿ, ಈ ವಿನೂತನವಾದಂಥ ಮೊದಲನೇ ದಿನದಲ್ಲಿ ದೇವರೇ ನಮ್ಮ ಸಂಗಡ ಮಾತನಾಡಿ ನಮ್ಮ ಆತ್ಮಿಕತೆ ಬದುಕನ್ನು ಸದೃಢಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ದೇವರೇ ಕರ್ತನೆ, ನಿನ್ನ ವಾಗ್ದಾನ ವಚನದಲ್ಲಿ ನಾವು ನೋಡಿದ ಹಾಗೆ ದೇವಾ, ನಿನ್ನ ಮಹಿಮೆಯ ಕರಗಳು ದೇವರೇ ಕರ್ತನೆ ಈ ಮಕ್ಕಳನ್ನ ಕರುಣಿಸಲಿ. ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ ಸ್ವಾಮಿ, ಶತ್ರುಗಳು ಇಸ್ರೇಲರ ವಿರುದ್ಧವಾಗಿ ಅಂದು ಬಂದಂತ ವೇಳೆಯಲ್ಲಿ ಕತ್ತಿ, ಈಟಿ, ಬರ್ಚಿಯಿಂದ ಅಲ್ಲ ದೇವರೇ ಕರ್ತನೆ, ಬರೀ ಬಾಯಿ ಮಾತಿನಿಂದಲೇ, ನಿನ್ನ ವಾತ್ಸಲ್ಯ, ನಿನ್ನ ಕರುಣೆಯಿಂದಲೇ ಅವರನ್ನು ಕಟಾಕ್ಷಿಸಿದ ದೇವರೇ, ನನ್ನ ಜನರನ್ನ ನಿನ್ನ ವಾತ್ಸಲ್ಯ, ನಿನ್ನ ಕರುಣೆಯಿಂದ ಕಟಾಕ್ಷಿಸು. ಪ್ರತ್ಯೇಕವಾಗಿ ದೇವರೇ ಕರ್ತನೆ, ಇವತ್ತು ಗಾಳಿಯ ಬಡಿತಕ್ಕೆ ಗಾಳಿಯ ಬಡಿತಕ್ಕೆ ಒಳಗಾಗಿ ದೇವರೇ ಕರ್ತನೆ ಸ್ವಾಮಿ, ಮುರಿಯಲ್ಪಟ್ಟಂತ ಆತ್ಮಿಕತೆ ಬದುಕು, ಮುರಿದಂತ ಮನಸ್ಸು, ಜೀವನ ದೇವರೇ ಕರ್ತನೆ ಸ್ವಾಮಿ, ಈ ರೀತಿಯಾದ ಕಷ್ಟಗಳನ್ನು ಹೊಂದುತ್ತಿರುವಂತ ನಿನ್ನ ಮಕ್ಕಳಿಗೆ ದೇವ ಕರ್ತನೆ ಸ್ವಾಮಿ, ಶ್ರೇಷ್ಠ ಇಂದ್ರ ನೀಲ ಮಳೆಯಿಂದಲೂ ದೇವರೇ ನೀಲಾಂಚನ ಗಾರೆಯಿಂದಲೂ ಮುತ್ತು ರತ್ನ ಗೋಮೇಧಿಕದಿಂದಲೂ ನಾನು ಕಟ್ಟಿ ನಾನು ಶೃಂಗರಿಸುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಇವರ ಮುರಿದ ಜೀವಿತವನ್ನು ನೀನು ಕಟ್ಟಿ ಶೃಂಗರಿಸು ರಾಜ. ಯೇಸುವಿನ ನಾಮದಲ್ಲಿ ದೇವರೇ ಈ ಮಕ್ಕಳು ದೇವರೇ ಇನ್ನೂ ಹೆಚ್ಚು ನೀತಿವಂತರಾಗಿ, ಭಕ್ತಿವಂತರಾಗಿ, ಅಧಿಕ ಸುಕ್ಷೇಮವನ್ನುಂಟು ಮಾಡ್ಲಿಕ್ಕಾಗುವಂತೆ, ಅಧಿಕ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೃಪೆಯಾಗುವಂತೆ ನೀನು ದಯ ತೋರು. ಯೇಸುವಿನ ನಾಮದಲ್ಲಿ ಕರ್ತನೆ, ಯಾವುದೇ ವಿಧವಾದ ಹೆದರಿಕೆ, ಭಯ ಇವರನ್ನ ಮುಟ್ಟದ ರೀತಿಯಲ್ಲಿ ದೇವ ನೀನು ಕಾದು ಕಾಪಾಡು. ಇವರ ವಿರೋಧವಾಗಿ ಕಲ್ಪಿಸಿದ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ಇವತ್ತು ಲಯವಾಗಿ ಹೋಗಲಿ. ಈ 5 ಸಂಗತಿಗಳು ದೇವರೇ ಕರ್ತನೆ ಇವರ ಜೊತೆಯಲ್ಲಿ ನೆರವೇರಿಸು. ಯೇಸುವಿನ ನಾಮದಲ್ಲಿ ತಿಂಗಳು ಪೂರ್ತಿ ದೇವರೇ ಇವರ ಪ್ರಯತ್ನಗಳನ್ನ, ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಇವರ ಮಕ್ಕಳ ಮದುವೆ ವಿಷಯದಲ್ಲಿ ಇರುವಂತಹ ತಡೆಗಳನ್ನ ದೂರ ಮಾಡಪ್ಪ. ದೇವರೇ ಕರ್ತನೆ, 30 ವರ್ಷ ದಾಟಿದ್ರು ಮದುವೆ ಆಗಲಿಲ್ಲ ಎನ್ನುವಂತ ಭಯ ದೇವರೇ ಕರ್ತನೆ ಸ್ವಾಮಿ, ಕಳವಳ ನೀಗಿ ದೇವರೇ ಆ ಮಕ್ಕಳ ಮದುವೆ ಕಟ್ಟಲ್ಪಡಲಿಕ್ಕಾಗುವಂತ ನೀನು ಕೃಪೆ ಮಾಡು. ಭವಿಷ್ಯತ್ತಿನಲ್ಲಿ ಕರ್ತನೆ, ಯಾವುದೇ ವಿಧವಾದ ಉದ್ಯೋಗದ ವಿಷಯದಲ್ಲಿ ಕೆಲಸ ಸಿಗದೇ ಇರುವಂತಹ ಪರಿಸ್ಥಿತಿಗಳು ಇರುವುದಾದ್ರೂ ಈ ತಿಂಗಳಲ್ಲಿ ಅದ್ಭುತವಾದಂತಹ ಕೆಲಸಗಳು ದೊರೀಲಿಕ್ಕಾಗುವಂತೆ, ಅಧಿಕ ಸುಕ್ಷೇಮವು ಕರ್ತನೆ ಮಕ್ಕಳಿಗೆ ದೊರೀಲಿಕ್ಕಾಗುವಂತೆ ನೀನು ಕೃಪೆ ಮಾಡು ರಾಜ. ಯಾವುದೇ ಭಯ, ಹೆದರಿಕೆ ಉಂಟಾಗದ ರೀತಿಯಲ್ಲಿ ಕಾದು ಕಾಪಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ನೀನು
ಈ ಮಕ್ಕಳ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಈ ತಿಂಗಳು ಪೂರ್ತಿ ನಿನ್ನ ಕೃಪಾ ಹಸ್ತ ಇವರನ್ನ ಪರಿಪಾಲನೆ ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ, ಸ್ವಾಮಿ ಕಾಣಿಕೆಯನ್ನು ಕಳಿಸಿದಂಥ ಸುರೇಶ್ BS ಮತ್ತು ಪ್ರೇಮಾ ಸಿಸ್ಟರ್ ಇವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ. ದೇವರೇ ಕರ್ತನೆ ಸ್ವಾಮಿ, ಈ ನಿನ್ನ ಸನ್ನಿಧಿ ಸೇವೆಯಲ್ಲಿ ಕಾಣಿಕೆಯನ್ನು ಉಪಯೋಗ ಮಾಡುವಾಗ 1000ದಷ್ಟು ಕರ್ತನ ಈ ಕುಟುಂಬಗಳಿಗೆ ನೀನು ತಿರುಗಿ ಕೊಡುವುದರ ಮೂಲಕವಾಗಿ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್. ಆತ್ಮೀಯ ದೇವಚಂದ್ರೇ, ಸ್ಕ್ರೀನ್ ಮೇಲೆ ಕಾಣುತ್ತಿರುವಂಥ ನಂಬರೇ ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರೇ ಫೋನ್ ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡುವುದಾದರೆ ಕಾಣಿಕೆಗಳನ್ನು ಕಳಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವುದಾದರೆ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಸಂದೇಶ ಮೊದಲು ನಿಮ್ಮ ಮೊಬೈಲಿಗೆ ಬರ್ತದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶಗಳನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.